ನಮಸ್ತೆ ಫ್ರೆಂಡ್ಸ್. ಪ್ರಶಾಂತ ನಿರಾಶ್ರಿತರ ಆಶ್ರಮದಿಂದ ನಾನು ಮನ್ನೇಶ್ವರಿ. ಫ್ರೆಂಡ್ಸ್, ಇವರನ್ನ ನಾನು ಪರಿಚಯ ಮಾಡ್ಕೊಡ್ತೀನಿ. ನೀವು ಯಾರು ಏನು ಎತ್ತ ಅಂತ ಏನು ಗೊತ್ತಿಲ್ಲ. ಈಗ ನಾನು ಪ್ರಶ್ನೆ ಕೇಳ್ತೀನಿ, ಅವರು ಉತ್ತರ ಹೇಳ್ತಾರೆ. ಸರ್ ನಮಸ್ತೆ, ನಿಮ್ ಹೆಸರೇನು? ನನ್ನ ಹೆಸರು ಉದಯ ಚಂದ್ರ ರಾವ್ ಅಂತ. ಓಕೆ, ನೀವು ಎಲ್ಲಿಂದ ಬಂದಿದ್ದೀರಾ? ನಮ್ ಚಿಕ್ಕಪ್ಪ ಬಂದು ಆಟಿನಲ್ಲಿ ಬೆಂಗಳೂರಿದ್ದಾರೆ. ಓಕೆ, ಜೋರ ಮಾತಾಡಿ. ನಮ್ ಚಿಕ್ಕಪ್ಪ ಆಟಿನಾಗಿ ಬೆಂಗಳೂರಿದ್ದಾರೆ. ಓಕೆ, ಅವ್ರಿಗೆ 82 ವಯಸ್ಸಾಯ್ತು. ಅವ್ರಿಗೆ ಮಕ್ಕಳಿಲ್ಲ. ಓಕೆ ಮುದುಕಿ ಕೇಳೋದು. ಓಕೆ ಅದರಿಂದ ನಾ ಬಂದು ಅವ್ರಿಗೆ ನೋಡ್ಕೊಂತ ಬಂದೆ. ಓಕೆ 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 ಅವ್ರು ಚಿಕ್ಕಪ್ಪ ಆರ್ಟಿನಗರದಲ್ಲಿದ್ದಾರೆ. ಅವ್ರಿಗೆ 82 ವರ್ಷ ವಯಸ್ಸು. ಅವ್ರು ನೋಡ್ಕೊಳಕ್ ಯಾರಿಲ್ಲ ಅಂತ ಹೇಳ್ಬೋದು, ಇವ್ರು ಅವ್ರಿಗೆ ಬಂದಿದ್ರು. ಆಮೇಲೆ ಮುಂದೆ ಏನಾಯ್ತು? ಇದಕ್ಕೆ ಮುಂಚೆ ಬಂದು ಪೂರ್ವಿಕ ಬೆಂಗಳೂರಿನ ನಾವು. ಓಕೆ, ಆದ್ರೆ ನಮ್ ತಂದೆ ಮಿಲಿಟರಿ ಇದ್ರು. ಓಹೋ, ತಂದೆ ಮಿಲಿಟರಿ ಇದ್ರು. ಇದ್ರು. ಅದರಿಂದ ಅವರು ಬೆಂಗಳೂರಿನ ಇದ್ದವರು ಮದ್ರಾಸ್ಗೆ ಟ್ರಾನ್ಸ್ಫರ್ ಆದ್ರು. ಮದ್ರಾಸ್ಗೆ ಟ್ರಾನ್ಸ್ಫರ್ ಆಗಿದ ಮುಂಚೆ ಕೊಯಂಬತ್ತೂರ್ಲಿ ಒಂದು 6 ವರ್ಷ ಟ್ರಾನ್ಸ್ಫರ್ ಆಗಿ ಅಲ್ಲಿದ್ರು. ಅಲ್ಲಿಂದ ಆಕ್ಚುಲಿ ಮದ್ರಾಸ್ ಟ್ರಾನ್ಸ್ಫರ್ ಆಗಿಬಿಟ್ಟು ರಿಟೈರ್ ಆಗಿ ಹಾಗೆ ಇದ್ದು. ಈಗ ಅವರೆಲ್ಲ ಉದಯ ಕುಮಾರ್ ಸರ್, ಉದಯ ಚಂದ್ರ ಸರ್, ನಿಮ್ಮ ಏಜ್ ಎಷ್ಟು ಇರ್ಬಹುದು? ಈಗ ನನಗೆ ಬಂದು ಏಜ್ ಬಂದು 74 74 ಮುಗೀತು ಏಜ್. 75 ರನ್ನಿಂಗ್ 75. ನೀವ್ ಹೇಗ್ ಕೆಲಸ ಮಾಡ್ತಾ ಇದ್ರಿ ಮೊದ್ಲು? ನಾ ಬಂದು ಸ್ಕೂಲ್ ಮುಗಿಸಿದಾದ್ಮೇಲೆ ನಾ ಬಂದು 5 ಸ್ಟಾರ್ ಹೋಟೆಲ್ ಅಕೌಂಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿ 5 ಸ್ಟಾರ್ ಹೋಟೆಲ್ ಅಲ್ಲಿ ಅಕೌಂಟ್ಸ್ ಆಗಿ ಕೆಲಸ ಮಾಡ್ತಾರೆ. ನಿಮ್ಮ ಫ್ಯಾಮಿಲಿ? ನನ್ನ ಫ್ಯಾಮಿಲಿ ಬಂದು ಆಕ್ಚುಲಿ ಬಂದು ನಮ್ಮ ಹೆಂಡತಿ ಬಂದು ತಿರುಚಿ ತಮಿಳ್ನಾಡು. ಅವ್ರು ಬಂದು ಮದ್ರಾಸ್ ಸೆಟ್ಲ್ ಆಗಿದ್ರು. ಅವ್ರ ತಂದೆ ರೈಲ್ವೆಲಿ ಕೆಲಸ ಮಾಡ್ತಾ ಇದ್ರು. ಅದರಿಂದ ಚೆನ್ನೈಲಿ ಟ್ರಾನ್ಸ್ಫರ್ ಆಗಿ ಅಲ್ಲೇ ಚೆನ್ನೈಲಿ ಇದ್ದು ಅವ್ರಿಗೆ ರಿಟೈರ್ ಆದ್ಮೇಲೆ ನಾನು ಚೆನ್ನೈಲಿ ಹೋಟೆಲ್ ಕೆಲಸ ಮಾಡೋದು. ತಂದೆ ನೋಡುವ ಹೆಣ್ಣು ನೋಡಿ ಮದುವೆ ಮಾಡಿ. ಇವಾಗ ಅವರು ಇಲ್ವಾ? ಈಗ ಯಾರು? ನಿಮ್ಮ ಮಿಸ್ಸಸ್ ಇದ್ದಾರೆ. 4 ವಯಸ್ಸಾಗಿತ್ತು. ಈಗ ಬಂದು ಚೆನ್ನೈಲಿ ಇದ್ದಾರೆ. ವಯಸ್ಸಾಗಿ ಚೆನ್ನಾಗಿ. ಅವ್ರು ಅಲ್ಲಿ, ನೀವಿಲ್ಲಿ ಯಾಕೆ? ಈಗ ಅವ್ರು ಅಲ್ಲಿದ್ದಾರೆ, ಚಿಕ್ಕಪ್ಪ ನೋಡಿಕೊಂಡು ಯಾರೇ ಇಲ್ಲ. ಅದಕ್ಕೋಸ್ಕರ ನಾ ಬೆಂಗಳೂರು ಬಂದು ಇವ್ರು ನೋಡಿಕೊಂಡು ಬಂದೆ. ನಮ್ಮ ವೈಫ್ ಬಂದು 72 ಇಯರ್ಸ್ ಆಯ್ತು. ಅವ್ರಿಗೆ ಬಂದು ಕರೆಕ್ಟ್ ಕೂತಂದ್ರೆ ಯಾರಕ್ಕೆ ಹೋಗಿದ್ದು. ಅವ್ರಿಗೆ ಬಂದು ಹೈ ಶುಗರು. ಅವ್ರನ್ನ ಯಾಕೆ ನೋಡ್ಕೊಳ್ತಾ ಇದ್ದಾರೆ? ಮೊದಲು ನಮ್ಮ ಮಗಳು ನೋಡಿಕೊಳ್ತಾ ಇದ್ರು. ನನ್ನ ಮಗಳು ಬಂದು BA ಪಾಸ್ ಮಾಡಿದ್ರು. ಮಗಳು ಮಾಡಿಕೊಟ್ಟೆ ಆಯ್ತು. ಒಬ್ಳೆ ಮಗಳ? ಒಂದೇ ಮಗಳು. ತಿರ್ಚಿಲಿದ್ದಾರೆ. ಬಂದು ಅಲ್ಲಿ ಬಂದು ಸ್ಟೇಟ್ ಗೌರ್ಮೆಂಟ್ ಕೆಲಸ ಮಾಡ್ತಾರೆ. ಅದು ಮೊಮ್ಮಗ ಇದ್ದಾನ. ಅದರಿಂದ ಕೊಂಚ ಜನ ಅಲ್ಲಿದ್ದು. ಅದಕ್ಕೆ ಆಕ್ಚುಲಿ ಬಂದು ಚೆನ್ನೈಲಿ ಬಂದು ನನ್ನ ಹಿಂದಿತ್ತು ತಮ್ಮ ಇದ್ದಾರೆ. ಅವ್ರು ಕೂಡ ಕೊಂಚ ಜನ ಇದ್ರು. ಹಾಗೆ ಈಗ ನಿಮ್ಮನ್ನ ಇಲ್ಲಿ ಪ್ರಶಾಂತ ನಿರಾಶ್ರಿತರ ಆಶ್ರಮಕ್ಕೆ ಯಾರು ಕರ್ಕೊಂಡ್ ಬಂದ್ಬಿಟ್ಟು? ಆಟಿನಗರಲ್ಲಿ ಇದಾಗ್ತದೆ. ನಮ್ಮ ಚಿಕ್ಕಪ್ಪ ಬಂದು ಮಕ್ಕಳು ಮನೆ ಇದ್ರು. ಅವರ ಹೆಂಡತಿ ಕೂಡ ಮಕ್ಕಳಿಲ್ಲ ಅವ್ರ ಅಂತ. ಹಾಗೆ ನಾನು ಅವ್ರ ಮನೆ ಇದ್ದಿದ್ದೆ. ಕಳಿಸಿದ್ರೆ ಅವ್ರ ಮನೆ ಚಿಕ್ಕ ಮನೆ ಯಾರಂದ್ರೆ ಅವ್ರಿಗೊಂದು ಬಾಡಿಗೆ ಮನೆ ಅದು. ಆ ಮನೆ ಬಂದು ಅವ್ರು ಬಂದು ಡೆಮಾಲಿಷ್ ಮಾಡಿಬಿಟ್ಟು ದೊಡ್ಡ ಮನೆ ಕಟ್ಟೋತಾರೆ, ಅಪಾರ್ಟ್ಮೆಂಟ್. ಅದಕ್ಕೋಸ್ಕರ ನಮ್ಮ ಚಿಕ್ಕಪ್ಪ ಬಂದು ಆ ಮನೆನ ಖಾಲಿ ಮಾಡಿಬಿಟ್ಟು PG ತಗೊಂಡು ಯಾಕಂದ್ರೆ ಅವ್ರು ಮಿಲಿಟರಿ ಕೆಲಸ ಮಾಡಿದ್ರು. ಅವಾಗ ಬಂದು ಪೆನ್ಷನ್ ಏನೋ ಬರುತ್ತೆ, ಅದನ್ನ ಇಟ್ಟು PG ಸ್ಟೇ ಮಾಡಿ. ಯಾವಾಗ ಅವ್ರು ಶಿಫ್ಟ್ ಮಾಡಿದ್ರು ಅದಕ್ಕೆ ನಾನು ಅಲ್ಲಿ ಇರುತ್ತೆ ಚಾನ್ಸ್ ಇಲ್ಲ. ಯಾಕಂದ್ರೆ ಅಲ್ಲಿ ಹಣ ಕೊಟ್ಟಾಗ ಇರ್ಬೇಕು. ಅಲ್ಲ ಸರ್, ಈಗ ನಿಮ್ಮ ಮಿಸ್ಸಸ್ ನಿಮ್ಮ ಮಗಳು ನೋಡ್ಕೊಳ್ತಾ ಇದ್ದಾರೆ. ಓಕೆ, ಫೈನ್. ಈಗ ನೀವು ನಿಮ್ ಮಿಸ್ಸಸ್ ಜೊತೆಗೆ ಇರ್ಬಹುದಾ? ಏನಾದ್ರು ಪ್ರಾಬ್ಲಮ್ ಆಗಿ? ಅದು ಬಂದು ನಮ್ಮ ಹಳೆಯ ಬಂದು ಅವ್ರ ಜಾಯಿಂಟ್ ಕುಟುಂಬ ತಂಬಾರು. ಅದು ಅವ್ರು ಅಣ್ಣ 2 ಬಂದ್ರು. ಅವ್ರ ಹೆಂಡತಿ ಮಕ್ಕಳು, ಅವ್ರ ತಾಯಿ. ಅದಕ್ಕೆ ಸಂಜೆ ಬಂದು ಇಲ್ಲ ಕೊಂಚ ಸೌಡಿಯಲ್ಲಿ ನನ್ ಮನೆಲ್ಲ ಅಂದ್ರು ತಾಯಿನ ಪರವಾಗಿಲ್ಲ. ಅಂದ್ರೆ ಸರಿ ನಾ ಏನಾದ್ರು ಮಾಡಿ ಅಂತಾನೆ ನಂಗೆ ಹಾಕೊಂಡು ಹೆಲ್ಪ್ ಬೆಟ್ರ್ ಆಯ್ತು. ಅದರಿಂದ ನಾ ಬಂದು ಸೂಪರ್ ಚೆನ್ನಾಗಿ ಏನೋ ಮಾಡ್ತಾ ಇದ್ದೆ. ಕಡೆಸಿ ನನ್ನ ಆಪರೇಷನ್ ಆಗಿ 1 ಪಾರ್ವೆ ಹೋಗ್ಬಿಟ್ಟಿಲ್ಲ. 1 ಪಾರ್ವೆ ಇಲ್ಲ.
ಬರೋದಕ್ಕೆ ಬಂದು ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡೋದ್ರೆ ಅದು ಕಾಂಪ್ಲಿಕೇಟೆಡ್ ಕ್ಯಾಟ್ರಾಕ್ಟ್ ಆಯ್ತು. ಡಾಕ್ಟರ್ ಹೇಳ್ತಾರೆ ಅದು ರಿಸ್ಕ್, ಅದು ನೀವು ಮಾಡಿದ್ರೆ ಅದಕ್ಕೆ ಅದು ಏಜ್ ಆದ್ಮೇಲೆ ಅದು ಮಾಡೋದು ತುಂಬಾ ಕಷ್ಟ ಆಗ್ತದೆ. ಕಷ್ಟ ಆಗುತ್ತೆ. ಇರೋ ಕಣ್ಣನ್ನು ಇನ್ನೊಂದು ಕಣ್ಣನ್ನು ಕಳ್ಕೊಂಡ್ಬಿಡ್ತೀವಿ. ಅದೇ ಅದರಿಂದ ತಾನೇ ಸರಿ ಓಕೆ ಆ ಕಣ್ಣಲ್ಲಿ ತಾನೇ ಸರಿ ಇಷ್ಟೇ ಕೆಲಸ ಮಾಡೋದು ಒಂದು ಕಷ್ಟ. ಸರ್ ಇವಾಗ ಪ್ರಶಾಂತ ನಿರಾಶ್ರಿತರ ಆಶ್ರಮದಲ್ಲಿ ಇದ್ದೀರಲ್ಲ, ಈಗ ಅಕಸ್ಮಾತ್ ಈ ವಿಡಿಯೋ ನೋಡಿ ಏನಾದ್ರೂ ಅವರು ಇಲ್ಲೇ ನಮ್ಮನೆಲ್ಲೇ ಕರ್ಕೊಂಡು ಹೋಗ್ತೀವಿ ಅಂತ ಏನಾದ್ರು ಬಂದ್ರೆ ನೀವು ಹೋಗ್ತೀರಾ ಅಥವಾ ಇಲ್ಲೇ ಇರ್ತೀರಾ? ಅದಾದ್ರು ಬಂದು ಹೋಗಂತ ಪತಿ ಇಲ್ಲ, ಎಲ್ಲಿ ಹೋಗುತ್ತಾರೆ ಎಂಬ ಗೊತ್ತಿಲ್ಲ. ನನ್ನ ಮಗನ ಪತಿ ನನ್ನೇನ್ ಹೇಳ. ನನ್ನ ಮಗ ಬಂದು ಕೇರಳ ಹುಡುಗಿನ ಲವ್ ಮಾಡಿಬಿಟ್ಟು ಒಂದು ತನಿ ಆಯ್ತಾರ. ಅಲ್ಲಿ ಬಂದು ಇರಕ್ಕೆ ಕೊಂಚ ಸೌರ್ಯ ಇಲ್ಲ ಆಯ್ತಾ. ಅವ್ರದ್ದು ಕೂತ್ಕೊಂಡು ಬರ್ತಾನೆ. ಅವ್ರು ಬಂದು ಆಕ್ಚುಲಿ ಅವ್ರು ಬಂದು ಕೋಯಂಬತ್ತೂರ್ ಪಾಲಕ್ಕಾಡು ಚೆನ್ನೈಲಿ ಅವ್ರ ತಂದೆ ಸೆಟ್ಲ್ ಆಗಿದ್ರು. ಯಾರು ನಮ್ಮ ಡಾಕ್ಟರ್ ಅವರ ಕನ್ನಡ ಅವ್ರಿಗೆ ರಿಲೇಷನ್ಸ್ ಎಲ್ಲ ಇದ್ದಾರೆ. ಅದರಿಂದ ಕೊಂಚ ಪರ್ಸನಲ್. ಅವರು ದೊಡ್ಡ ಕುಟುಂಬ, ನಿಮ್ಮ ಮಿಸ್ಸಸ್ ಅಲ್ಲೂ ಎಲ್ಲ ಒಟ್ಟಿಗೆ ಇದ್ದಾರೆ. ಅಷ್ಟು ದೊಡ್ಡ ಕುಟುಂಬದಲ್ಲಿ ನಾನ್ ಯಾಕೆ ಅನ್ನೋವಂತ ನಿಮ್ದು ಸ್ವಾಭಿಮಾನ. ಅದು ಗೊತ್ತಿಲ್ಲ. ನಾ ಬಂದು ಹಳೆ ಮನೇಲಿ ಇರೋದು ಇಲ್ಲ, ಇನ್ನೊಬ್ಬರು ಸ್ವಲ್ಪ ಮನೆ ಇರೋದು. ನಾ ಅಷ್ಟು ಬಂದು ಅಷ್ಟ ನಾನು ಫ್ರೀ ಆಗ್ಬಿಡಿದು ಆಯ್ತಾ. ನಾ ಬಂದ್ರೆ ತಂದಾಗ ಆಗ್ತದಲ್ಲ, ಕೆಲಸ ಮಾಡಾದ್ಮೇಲೆ ನಾ ಎಲ್ಲಾನು ನಾನೇ ನೋಡಿತಾ ಇದ್ದೆ. ಹಾಗಾಗಿ ಈಗ ನನ್ ಹೆಲ್ತ್ ಬಂದು ಮೇಂಟೈನ್ ಕನ್ಸ್ಟ್ರಕ್ಷನ್ ಬಂದಿರಿಂದ ನಾ ಬಂದು ಬರೀ ಅದು ಓದಾಡು ವಿಷಯಗಳನ್ನೆಲ್ಲ ಹೇಳಿದ್ರಿ. ಪಾಪ ಅವರಿಗೆ ಈಗ ದುಡಿಲಿಕ್ಕೆ ಆಗ್ತಾ ಇಲ್ಲ. ಅವ್ರ ಕುಟುಂಬದಲ್ಲಿ ಇದ್ದಾಗ ಅವರೇ ದುಡಿದು ಎಲ್ಲಾದ್ರೂ ಸಾಕ್ತಾ ಇದ್ರು, ಅವ್ರು ನೋಡ್ಕೊಳ್ತಾ ಇದ್ರು. ಇವಾಗ ಅವ್ರಿಗೆ ದುಡಿಲಿಕ್ಕೆ ಆಗ್ತಾ ಇಲ್ಲ. ಕಣ್ಣು ಬೇರೆ ಒಂದು ಕಾಣಿಸ್ತಾ ಇಲ್ಲ, ಒಂದು ಕಾಣಿಸ್ತಾ ಇದೆ. ಹಾಗಾಗಿ ನಮ್ಮ ಪ್ರಶಾಂತ ನಿರಾಶ್ರಿತರ ಆಶಯ